ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗರ್ಜೆ ಗ್ರಾಮದ ಪ್ರಗತಿಪರ ರೈತ ಈಶ್ವರಪ್ಪ ಕೃಷಿಯ ಜೊತೆಗೆ ಎರೆಹುಳು ಸಾಕಣೆ ಮತ್ತು ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಪಡೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸಾಕಷ್ಟು ರೈತರಿಗೆ ಇಂದಿಗೂ ಎರೆಹುಳು ಸಾಕಾಣಿಕೆ ಅಥವಾ ಎರೆಹುಳು ಬಳಕೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ಕೊರತೆ ಇದೆ ಎಂಬುದರ ನಡುವೆಯೇ ಪ್ರಗತಿಪರ ರೈತರೊಬ್ಬರು ಎರೆಹುಳ ಸಾಕಾಣಿಕೆಯನ್ನೇ ಉದ್ಯಮ ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗರ್ಜೆ ಗ್ರಾಮದ ಪ್ರಗತಿಪರ ರೈತ ಈಶ್ವರಪ್ಪ ತಮಗಿರುವ 5 ಎಕರೆ ತೋಟದಲ್ಲಿ ತೆಂಗು, ಅಡಿಕೆ, ಬಾಳೆ ಸೇರಿದಂತೆ ಹಲವು ಮಿಶ್ರ ತೋಟಗಾರಿಕಾ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆಯುತ್ತಿದ್ದು ಉಪಕಸುಬಾಗಿ ಎರೆಹುಳು ಸಾಕಾಣಿಕೆ ಆರಂಭಿಸಿದ್ದಾರೆ. ಇದಕ್ಕೂ ಮುನ್ನ ಈರುಳ್ಳಿ, ಕಬ್ಬು, ಕಲ್ಲಂಗಡಿಯಂತಹ ಬೆಳೆಗಳನ್ನು ಬೆಳೆದು ನಷ್ಟ ಅನುಭವಿಸಿದ್ದ ರೈತ ಈಶ್ವರಪ್ಪ ಇದೀಗ ಶಾರದಾಂಬ ಎರೆಹುಳ ಘಟಕವನ್ನು ಸ್ಥಾಪಿಸಿ ಇದೇ ಕಸುಬನ್ನು ಉದ್ಯಮವನ್ನಾಗಿ ಮಾಡಿಕೊಂಡು ಸಾಕಷ್ಟು ಲಾಭ ಪಡೆಯುತ್ತಿದ್ದಾರೆ. ಎರೆಹುಳು ಈಶ್ವರಪ್ಪ ಎಂದೇ ಹೆಸರಾಗಿರುವ ಇವರು ಪ್ರತಿ ಕೆಜಿ ಎರೆಹುಳುವನ್ನು 500 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಜೊತೆಗೆ ಹೈನುಗಾರಿಕೆಯಲ್ಲಿ ಜೋಳ, ಉಪ್ಪು, ಬೆಲ್ಲದ ನೀರಿನಿಂದ ಸೈಲೇಜ್ ಮೇವು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಈಶ್ವರಪ್ಪ ಕೃಷಿ ಭೂಮಿಯನ್ನು ವಿಷ ಮುಕ್ತ ಮಾಡುವ ಉದ್ದೇಶದಿಂದ ಎರೆಹುಳು ಘಟಕ ನಿರ್ಮಾಣ ಮಾಡಿದ್ದು ಪ್ರಸ್ತುತ ಒಂದು ದಿನಕ್ಕೆ 100 ಕೆಜಿಯಷ್ಟು ಎರೆಹುಳು ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೆಚ್ಚಿಸಲಾಗಿದೆ. ಎರೆಹುಳು ಉತ್ಪಾದನೆ ವಿಧಾನ ತುಂಬಾ ಸರಳವಾಗಿದೆ. ರೈತರು ತಮ್ಮಲ್ಲಿ ಉಳಿಯುವಂತಹ ತ್ಯಾಜ್ಯದಿಂದ ಗೊಬ್ಬರವನ್ನು ತಯಾರಿಸಿಕೊಂಡು ಪ್ರಗತಿಯತ್ತ ಸಾಗಬೇಕು ಎಂದು ಹೇಳಿದ್ದಾರೆ. ನಮ್ಮಂತವರಿಗೆ ಒಳ್ಳೆಯ ಒಂದು ಶಕ್ತಿ ಬಂದಿದೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲ ರೈತರು ಇದೇ ತರ ಮಾಡ್ಕೊಂಡ್ರೆ ನಮ್ಮ ಭೂಮಿ ತೆಂಗು, ಅಡಿಕೆ, ಬಾಳೆ ಯಾವುದಕ್ಕೂ ರೋಗ ರುಜಿನ ಬರೋದಿಲ್ಲ. ಹಂಗಾಗಿ ಸಾವಯವ ಕೃಷಿ ನಿಜವಾಗ್ಲೂ ಸಾಹುಕಾರನಾಗ ಕೃಷಿ ಹಾಕಿ ಇಚ್ಛೆ ಪಡ್ತೀನಿ. ಮತ್ತೋರ್ವ ರೈತ ಜಗದೀಶ್ ಈಶ್ವರಪ್ಪನವರ ಎರೆಹುಳು ಸಾಕಣೆ ಘಟಕ ನೋಡಿ ಸಂತಸವಾಗಿದ್ದು ರೈತರು ರಾಸಾಯನಿಕ ಕೃಷಿ ಪದ್ಧತಿಯನ್ನು ತ್ಯಜಿಸಿ ಸಾವಯವ ಕೃಷಿ ಪದ್ಧತಿಯೆಡೆಗೆ ಸಾಗಬೇಕಿದೆ ಎಂದು ಹೇಳಿದರು. ಎರೆಹುಳದ ಘಟಕ ಇಟ್ಕೊಂಡು ಅಲ್ಲಿ ಹುಡು ತರಕ್ಕೆ ಬಂದಿದ್ದು, ಅಲ್ಲಿ ಬಂದಾಗ ಇದನ್ನೆಲ್ಲ ನೋಡಿದ್ದು ನಮಗೂ ಖುಷಿ ಆಯಿತು. ಆಮೇಲೆ ಸಾವಯವ ಕೃಷಿಗೆ ಹೋಗಬೇಕು. ರಾಸಾಯನಿಕ ಏನೂ ಇಲ್ಲ ನಮಗೆ, ಅದರಲ್ಲಿ ದುಡ್ಡು ಹಾಳು, ಭೂಮಿ ಹಾಳು. ತಾವುಗಳು ಸಾವಯವ ಕೃಷಿಗೆ ಹೋದರೆ ಅನುಕೂಲ ಆಗುತ್ತೆ. ಪ್ರಗತಿಪರ ರೈತ ಈಶ್ವರಪ್ಪನವರ ಪುತ್ರ ಪ್ರಭಾಕರ್ ಕುಟುಂಬವು 2006ರಿಂದಲೇ ಎರೆಹುಳು ಸಾಕಾಣಿಕೆಯಲ್ಲಿ ತೊಡಗಿದ್ದು ಇದರಿಂದ ದೊರೆಯುವ ಗೊಬ್ಬರವನ್ನು ತಮ್ಮ ತೋಟಕ್ಕೆ ಬಳಸುತ್ತಿದ್ದು ಎರೆಹುಳು ಮಾರಾಟವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಎಲ್ಲ ರೈತರು ಎರೆಹುಳು ಗೊಬ್ಬರ ಮತ್ತೆ ಸಾವಯವ ಕೃಷಿ ಮಾಡ್ಕೊಂಡ್ರೆ ಒಳ್ಳೆಯ ಉತ್ತಮ ಆದಾಯ ತೆಗಿಬಹುದು. ಬೇರೆ ಗೊಬ್ಬರಗಳ ಮರೆ ಹೋಗ್ದಂಗೆ ಔಷಧಿ, ಕೀಟನಾಶಕ ಹೊಡೆದು ಭೂಮಿ ಎಲ್ಲ ಹಾಳು ಮಾಡ್ಕೊಳ್ಳೋದು ಬದಲು ಇದನ್ನ ಎರೆಹುಳು ಗೊಬ್ಬರ ಮಾಡ್ಕೊಂಡು ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಒಟ್ಟಾರೆ ರೈತರು ಒಂದೇ ಕೃಷಿ ಮತ್ತು ಒಂದೇ ಪದ್ಧತಿ ನೆಚ್ಚಿಕೊಳ್ಳುವ ಬದಲು ಮಿಶ್ರ ಕೃಷಿಯ ಜೊತೆಗೆ ಉಪಕಸುಬಾಗಿ ಇಂತಹ ಘಟಕಗಳನ್ನು ನಿರ್ಮಿಸಿಕೊಂಡು ಲಾಭ ಮಾಡಿಕೊಳ್ಳುವ ಮೂಲಕ ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ. ಇದಕ್ಕೆ ರೈತ ಈಶ್ವರಪ್ಪ ಮಾದರಿಯೇ ಸರಿ.